ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಮೊದಲನೇ ಶಿಫ್ಟ್ದು ಜಿ ಕೆ ಕ್ವಶನ್ಸು ವಿಡಿಯೋ ಮಾತ್ರ ಮಾಡಿದ್ದೆ. ಉಳಿದಿರೋ ಶಿಫ್ಟ್ದು ಕ್ವಶನ್ಸು ವಿಡಿಯೋ ಮಾಡಿರಲಿಲ್ಲ. ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪಿ ಡಿ ಎಫ್ದು. ಹೋಗಿ ಪಿ ಡಿ ಎಫ್ ನೋಡಿ. ಬಾಕಿ ಉಳಿದಿರೋ ಅಷ್ಟು ಶಿಫ್ಟ್ದು ಕ್ವಶನ್ಸ್ನ ತಂದಿದ್ದೀನಿ. ಅದು ಜಿ ಕೆ ಆಗಿರ್ಬೋದು, ಹಿಂದಿ ಗ್ರಾಮರ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಮತ್ತು ಮ್ಯಾಥ್ಸ್ ಆಗಿರ್ಬೋದು. ಟೋಟಲ್ 35 ಇಂದ 40 ಕ್ವಶನ್ಸ್ ಇದೆ ಪಿ ಡಿ ಎಫ್ನಲ್ಲಿ. ಹೋಗಿ ನೋಡಿ ಯೂಸ್ ತೊಗೊಳ್ಳಿ, ಆಯಿತಾ. ಇವತ್ತಿನ ಮೊದಲನೇ ಶಿಫ್ಟ್ದು ಕ್ವಶನ್ಸ್ನ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಸಂತಾಲ್ ದಂಗೆಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ 1850ರಿಂದ 51, 1855, 56, 1857, 58, 1860, 61. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಸಂತಾಲ್ ದಂಗೆಯು ಆರಂಭವಾಗಿದ್ದು 1855, 56ರಲ್ಲಿ. ಓಕೆ. ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರು ಆಪ್ಷನ್ ಬಿ 1855, 56. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದಲ್ಲಿ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ MS ಸ್ವಾಮಿನಾಥನ್, ಬಿ ವರ್ಗೀಸ್ ಕುರಿಯನ್, ಸಿ ಬಾಬಾ ಆಮ್ಟೆ, ಡಿ ಸ್ಯಾಮ್ ಪಿತ್ರೋಡಾ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ವರ್ಗೀಸ್ ಕುರಿಯನ್. ಇವರು 1965ರ ಸುಮಾರು ಗುಜರಾತ್ನಲ್ಲಿ ಆನಂದ್ ಹಾಲು ಒಕ್ಕೂಟ ಅಂತ ಪ್ರಾರಂಭ ಮಾಡಿ ಫ್ಲಡ್ ರೆವಲ್ಯೂಷನ್ಗೆ ಕಾರಣವಾಗ್ತಾರೆ. ಇದನ್ನು ಫ್ಲಡ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ ಮತ್ತು ಶ್ವೇತಕ್ರಾಂತಿ ಅಂತ ಕೂಡ ಕರೀತಾರೆ. ಶ್ವೇತಕ್ರಾಂತಿಯ ಪಿತಾಮಹ ಯಾರಪ್ಪ ಅಂತಂದರೆ ವರ್ಗೀಸ್ ಕುರಿಯನ್. MS ಸ್ವಾಮಿನಾಥನ್ ಅಂತ ಕಂಡು ಬಂದಾಗ ಇವರು ಹಸಿರು ಕ್ರಾಂತಿಯ ಪಿತಾಮಹ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಪ್ರಪಂಚದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಂಗ್. ಅದೇ ರೀತಿ ಸ್ಯಾಮ್ ಪಿತ್ರೋಡಾ ಅಂತ ಬಂದಾಗ ಇವರು ಹಳದಿ ಕ್ರಾಂತಿಯ ಪಿತಾಮಹ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ತೈಲ ಬೀಜಗಳ ಉತ್ಪಾದನೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತನ್ನ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯವನ್ನು ಯಾವ ವರ್ಷದಲ್ಲಿ ಆಡಿತು? ಆಪ್ಷನ್ ಎ 1973, ಆಪ್ಷನ್ ಬಿ 1976, ಆಪ್ಷನ್ ಸಿ 1978, ಆಪ್ಷನ್ ಡಿ 1980. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ 1976. ಮಹಿಳಾ ಅಂತಾರಾಷ್ಟ್ರೀಯ ತಂಡವು ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು 1976ರಲ್ಲಿ ಆಡ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತೀಯ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಭಾಗವಹಿಸಿತು? ಯಾವಾಗ ಭಾಗವಹಿಸಿತಪ್ಪ ಅಂತಂದ್ರೆ ಯಾವಾಗ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಮೊಟ್ಟ ಮೊದಲ ಬಾರಿಗೆ ಭಾರತ ತನ್ನ ಆತಿಥ್ಯವನ್ನು ವಹಿಸಿತೋ ಅದೇ ವರ್ಷದಲ್ಲಿ ಭಾರತೀಯ ಮಹಿಳಾ ತಂಡವು ತನ್ನ ಪ್ರಪ್ರಥಮ ಕ್ರಿಕೆಟ್ ವಿಶ್ವಕಪ್ಪನ್ನು ಆಡಿತು. ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ 1978ರಲ್ಲಿ. 1978ರಲ್ಲಿ ಭಾರತ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ವಿಶ್ವಕಪ್ಪಿಗೆ ಆತಿಥ್ಯ ವಹಿಸ್ತದೆ. ಅದೇ ವರ್ಷ ಭಾರತದ ಮಹಿಳಾ ತಂಡ ಕೂಡ ಕ್ರಿಕೆಟ್ ವಿಶ್ವಕಪ್ದಲ್ಲಿ ಭಾಗವಹಿಸಿತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ವಿವರಣೆ 78ರ ಮಹಿಳಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿತು. ವಿಶೇಷವೇನೆಂದರೆ ಈ ಪಂದ್ಯಾವಳಿಗೆ ಭಾರತವೇ ಆತಿಥ್ಯ ವಹಿಸಿತ್ತು. ಪದಾರ್ಪಣೆ ಪಂದ್ಯ. ಭಾರತ ತನ್ನ ಮೊದಲ ಅಧಿಕೃತ ಏಕದಿನ ಪಂದ್ಯವನ್ನು ಜನವರಿ 1, 1978ರಂದು ಆಡಿತು. ಇದಿಷ್ಟು ವಿವರಣೆ ಕ್ವಶನ್ಗೆ ಸಂಬಂಧಪಟ್ಟದ್ದು. ಈ ಕ್ವಶನ್ ನೋಡ್ರಿ. ಉತ್ತರ ಭಾರತದ ವಿಶಾಲ ಮೈದಾನಗಳಲ್ಲಿ ಮುಖ್ಯವಾಗಿ ಯಾವ ರೀತಿಯ ಮಣ್ಣು ಕಂಡುಬರುತ್ತದೆ? ಕಪ್ಪು ಮಣ್ಣು ಕಂಡುಬರುತ್ತಾ? ಖಂಡಿತ ಇಲ್ಲ. ಮೆಕ್ಕಲು ಮಣ್ಣು ಕಂಡುಬರುತ್ತಾ? ಖಂಡಿತವಾಗಲೂ ಹೌದು. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಮೆಕ್ಕಲು ಮಣ್ಣು. ನಿನ್ನೆ ಹೇಳಿದ್ದೆ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ. ಇನ್ನು ಕೆಂಪು ಮಣ್ಣು ಸಂಬಂಧಪಟ್ಟಂಗೆ ಕೆಂಪು ಮಣ್ಣು ಕೆಂಪಾಗಿ ಕಾಣಲು ಕಾರಣ ಕಬ್ಬಿಣದ ಆಕ್ಸೈಡ್. ಓಕೆ, ಇನ್ನು ಲ್ಯಾಟ್ರೈಟ್ ಮಣ್ಣು ಅತಿ ಹೆಚ್ಚು ಕಂಡುಬರುವುದು ಎಲ್ಲಿಪ್ಪ ಅಂತಂದರೆ ಈಶಾನ್ಯ ರಾಜ್ಯಗಳಲ್ಲಿ ಒಂದಾದ ಮೇಘಾಲಯದಲ್ಲಿ. ಇನ್ನು ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವುದು ಮಹಾರಾಷ್ಟ್ರದಲ್ಲಿ. ಕಪ್ಪು ಮಣ್ಣು ಹೊಂದಿರತಕ್ಕಂಥ ಪ್ರದೇಶಕ್ಕೆ ಏನಂತ ಕರೀತಾರೆ?
ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವಾದ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಮುಖ್ಯ ಉದ್ದೇಶವೇನು? ಎ. ಚಂದ್ರನ ಮೇಲೆ ವಸಾಹತುಗಳನ್ನು ಸ್ಥಾಪಿಸುವುದು. ಬಿ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುವುದು. ಸಿ. ಬಾಹ್ಯಾಕಾಶ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು. ಡಿ. ಇತರ ಗ್ರಹಗಳಿಂದ ಸಂಕೇತಗಳನ್ನು ಸ್ವೀಕರಿಸುವುದು. ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುವುದು. ನೆಕ್ಸ್ಟ್ ಕ್ವಶನ್ ನೋಡಿ. 2025 ಕ್ಯಾಲೆಂಡರ್ ಯಾವ ವರ್ಷದಲ್ಲಿ ಮತ್ತೆ ಅದೇ ರೀತಿ ಮರುಕಳಿಸುತ್ತದೆ? ಸೊ ಈ ಥರ ಕ್ವಶನ್ ಬಂದಾಗ ಅದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಅಂತಂದರೆ, ಸೊ ಯಾವುದು ಇಯರ್ ಕೊಡ್ತಾರಲ್ಲ ಆ ಇಯರ್ನ 4ರಿಂದ ಭಾಗಿಸೋದು. ಸೊ ಏನಾದರೂ ಶೇಷ 1 ಉಳಿದ್ರೆ ಅದಕ್ಕೆ ಸೊ ಒಂದು ನಂಬರ್ನ ಆ್ಯಡ್ ಮಾಡೋದಂತ ಇದೆ. ಸೊ ಏನಾದರೂ ಶೇಷ 0 ಉಳಿದ್ರೆ ಅದಕ್ಕೆ 28ನ ಆ್ಯಡ್ ಮಾಡಬೇಕು. ಸೊ ಈ ಥರ ಒಂದೇನೋ ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು ರೀಸನಿಂಗಲ್ಲಿ ಕಲ್ತಿರ್ತೀರ. ಸೊ ಆ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ, ಈ ಕ್ವಶನ್ಗೆ ಆನ್ಸರ್ ಬರುತ್ತೆ. ಸೊ ಕ್ಯಾಲೆಂಡರ್ ಮೇಲೆ ಈ ಥರ ಕ್ವಶನ್ ಬರ್ತಾಯಿದೆ ಅಂತ ಅನ್ನೋದನ್ನ ಹೇಳೋಕ್ಕೆ ಮಾತ್ರ ಈ ಕ್ವಶನ್ನ ತಂದಿದ್ದೀನಿ. ಸೊ ಈ ಥರ ಕ್ವಶನ್ಸು ಕ್ಯಾಲೆಂಡರ್ ಮೇಲೆ ಕೇಳ್ತಿದ್ದಾರೆ. ಇವತ್ತು ಮೊದಲನೇ ಶಿಫ್ಟಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. निम्नलिखित में से ईश्वर शब्द की शुद्ध वर्तनी कौन सी है? ಈಶ್ವರ್ ಶಬ್ದದ ಶುದ್ಧ ವರ್ತನಿ. ಸೊ ಗ್ರಾಮ್ಯಾಟಿಕಲ್ ಅಂತ ಕೇಳಿದ್ದಾರೆ ಇವತ್ತಿನ ಹಿಂದಿ ಗ್ರಾಮರ್ನಲ್ಲಿ. ಸೊ ಆಪ್ಷನ್ ಎ ಈಶ್ವರ್, ಆಪ್ಷನ್ ಬಿ ಈಶ್ವರ್, ಆಪ್ಷನ್ ಸಿ ಈಶ್ವರ್, ಆಪ್ಷನ್ ಡಿ ಈಶ್ವರ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಈಶ್ವರ್. ಓಕೆ, ಈ ಥರ ಶುದ್ಧ ವರ್ತನಿ ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ ಹಿಂದಿ ಗ್ರಾಮರ್ನಲ್ಲಿ. ಸೊ ಈ ಕ್ವಶನ್ ನೋಡ್ರಿ. निम्नलिखित में से किस विकल्प में कवयित्री का वर्तनी शुद्ध है? सो ऑप्शन ए कविहित्री, ऑप्शन बी कवियित्री, ऑप्शन सी कवयित्री, ऑप्शन डी कवित्री. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಕವಿಯತ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಬ್ಲಿಕ್ ಸೆಕ್ಯೂರಿಟಿ ಪದದ ಸರಿಯಾದ ಹಿಂದಿ ಅರ್ಥವೇನು? ಪಬ್ಲಿಕ್ ಸೆಕ್ಯೂರಿಟಿ ಪದದ ಸರಿಯಾದ ಹಿಂದಿ ಅರ್ಥವೇನು? ಇದನ್ನು ಕೇಳಿರೋದು ಯಾವ ಒಂದು ಸೆಕ್ಷನ್ನಲ್ಲಿಪ್ಪ ಅಂತಂದರೆ ಹಿಂದಿ ಗ್ರಾಮರ್ ಸೆಕ್ಷನ್. ಸೊ ಇದೇ ಪ್ರಥಮ ಬಾರಿಗೆ ಹಿಂದಿ ಗ್ರಾಮರ್ನಲ್ಲಿ ಈ ಥರ ಕ್ವಶನ್ ಬರ್ತಾವೆ. ಸೊ ಒಂದು ಇಂಗ್ಲೀಷ್ ವರ್ಡ್ನ ಕೊಟ್ಟು ಆ ಇಂಗ್ಲೀಷ್ ವರ್ಡ್ಗೆ ಹಿಂದಿಯಲ್ಲಿ ಏನು ಅರ್ಥ ಅಂತ ಕ್ವಶನ್ ಕೇಳಕತ್ತಾರೆ. ಸೊ ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರ್ ಅದಪ್ಪ ಅಂತಂದರೆ ಆಪ್ಷನ್ಗೆ ಸಾರ್ವಜನಿಕ ಸುರಕ್ಷತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮಾಂಡ್ ಮುಖ್ಯವಾಗಿ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ಗಾಯನ ಶೈಲಿ ಮತ್ತು ಕಲಾ ಪ್ರಕಾರವಾಗಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಬಿಹಾರ್. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಗುಜರಾತ್. ಏನಿದು ಮಾಂಡ್ ಜಾನಪದ ಗಾಯನ ಶೈಲಿ ಮತ್ತು ಕಲಾ ಪ್ರಕಾರ ಇದೆಯಲ್ಲ, ಇದು ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 1956 ಕೈಗಾರಿಕಾ ನೀತಿ ನಿರ್ಣಯದ ಇಂಡಿಯನ್ ಇಂಡಸ್ಟ್ರಿಯಲ್ ಪಾಲಿಸಿ ನಿರ್ಣಯದ ಅಡಿಯಲ್ಲಿ ಕೈಗಾರಿಕೆಗಳನ್ನು ಎಷ್ಟು ವರ್ಗಗಳಾಗಿ ಅಥವಾ ಅನುಸೂಚಿಗಳಾಗಿ ವರ್ಗೀಕರಿಸಲಾಗಿತ್ತು? ಸೊ ನೀವು ನೋಡ್ತೀವಿ 1956ರಲ್ಲಿ ಲೈಸೆನ್ಸ್ ರಾಜ್ ಅನ್ನೋ ಪದ್ಧತಿ ಬರುತ್ತೆ. ಕೈಗಾರಿಕೆಗಳಲ್ಲಿ ಲೈಸೆನ್ಸ್ ರಾಜ್ ಅನ್ನೋ ಪದ್ಧತಿಯನ್ನು ತರ್ತಾರೆ. ಸೊ ಇದು 3 ರೀತಿಯ ವರ್ಗಗಳಾಗಿ ಅಥವಾ ಅನುಸೂಚಿಗಳಾಗಿ ವರ್ಗಗಳಾಗಿ ಮಾಡಲಾಗುತ್ತೆ ಕೈಗಾರಿಕೆಗಳನ್ನು. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ 3 ರೀತಿಯ ವರ್ಗಗಳಾಗಿ ವರ್ಗೀಕರಣ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತದ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ವಿವಾದವನ್ನು ಯಾರಿಂದ ತನಿಖೆ ಮಾಡಲಾಗುತ್ತದೆ?
ಮತ್ತು ನಿರ್ಧರಿಸಲಾಗುತ್ತದೆ? ಆಪ್ಷನ್ ಎ ಭಾರತದ ಚುನಾವಣಾ ಆಯೋಗ, ಆಪ್ಷನ್ ಬಿ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಸಿ ಭಾರತದ ಸಂಸತ್ತು, ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಭಾರತದ ಸರ್ವೋಚ್ಚ ನ್ಯಾಯಾಲಯ. ಹೌದು, 71ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಚುನಾವಣೆ ಆಗಲಿ ಉಪರಾಷ್ಟ್ರಪತಿ ಚುನಾವಣೆ ಆಗಲಿ ಏನಾದರೂ ವಿವಾದ ಸೃಷ್ಟಿಯಾಗಿದ್ದೇ ಆದಲ್ಲಿ ಸೊ ಅದನ್ನು ಬಗೆಹರಿಸುವಂತಹ ಅಧಿಕಾರ ಯಾವುದಕ್ಕಪ್ಪ ಐತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಓಕೆ, ಇದಿಷ್ಟು ಮಾಹಿತಿ ಗೊತ್ತಿರಲಿ. ಭಾರತದ ಚುನಾವಣಾ ಆಯೋಗ ತಿಳಿಸುವಂಥ ಭಾಗ ಯಾವುದಪ್ಪ ಅಂತಂದ್ರೆ 15ನೇ ಭಾಗ. ವಿಧಿ ಯಾವುದಪ್ಪ ಅಂತಂದ್ರೆ 324ನೇ ವಿಧಿ. ಇನ್ನು ನೆಕ್ಸ್ಟ್ ಭಾರತದ ಸಂಸತ್ತನ್ನು ತಿಳಿಸ್ತಕ್ಕಂಥ ವಿಧಿ ಯಾವುದಪ್ಪ ಅಂತಂದ್ರೆ 79ನೇ ವಿಧಿ. ಕೇಂದ್ರ ಸರ್ಕಾರ 5ನೇ ಭಾಗದಲ್ಲಿ ಕಂಡುಬರತಕ್ಕಂಥ ಸಂಸತ್ತಿನ ಬಗ್ಗೆ ತಿಳಿಸುವಂಥ ವಿಧಿ 79ನೇ ವಿಧಿ. ಇನ್ನೆಷ್ಟು ಭಾರತದ ರಾಷ್ಟ್ರಪತಿ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ 52ರಿಂದ 61. ಓಕೆ, 61. ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದ ಮಜುಲಿ ಯಾವ ನದಿಯ ಮೇಲೆ ಸ್ಥಿತವಾಗಿದೆ? ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ದ್ವೀಪವಾದಂಥ ಮಜುಲಿ ದ್ವೀಪವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬಂದು ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿದೆ. ಓಕೆ, ಇನ್ನು ನೆಕ್ಸ್ಟ್ ಜಗತ್ತಿನಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಅದು ಗ್ರೀನ್ಲ್ಯಾಂಡ್. ಸೊ ಇದು ಯಾವ ದೇಶದ ಅಡಿಯಲ್ಲಿ ಕಂಡುಬರುತ್ತಪ್ಪ ಅಂತಂದ್ರೆ ಯುರೋಪ್ ಖಂಡದ ದೇಶವಾಗಿರುವ ಡೆನ್ಮಾರ್ಕ್ ದೇಶದ ಅಧೀನದಲ್ಲಿ ಸೊ ಈ ಒಂದು ಗ್ರೀನ್ಲ್ಯಾಂಡ್ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೃಷಿಯ ನಂತರ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ನೀಡುವ 2ನೇ ಅತಿ ದೊಡ್ಡ ಕ್ಷೇತ್ರ ಯಾವುದು? ಆಪ್ಷನ್ ಎ ಉತ್ಪಾದನಾ ವಲಯ, ಆಪ್ಷನ್ ಬಿ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, ಆಪ್ಷನ್ ಸಿ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಡಿ ಬ್ಯಾಂಕಿಂಗ್ ವಲಯ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ MSME ಅಂತ ಕರಿತೀವಿ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಕೃಷಿಯನ್ನು ಹೊರತುಪಡಿಸಿ ನಂತರ ಅತ್ಯಂತ ದೊಡ್ಡ ಉದ್ಯೋಗ ವಲಯನ ಹೊಂದಿರತಕ್ಕಂಥ ಒಂದು ವಲಯ ಯಾವುದಪ್ಪ ಅಂತಂದ್ರೆ MSME ವಲಯ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೇಂದ್ರೀಯ ಬ್ಯಾಂಕ್ ಮುಖ್ಯವಾಗಿ ಸಂಕೋಚನದ ವಿತ್ತೀಯ ನೀತಿಯನ್ನು ಏಕೆ ಅಳವಡಿಸಿಕೊಳ್ಳುತ್ತದೆ? ಆಪ್ಷನ್ ಎ ಹಣದ ಪೂರೈಕೆಯನ್ನು ಹೆಚ್ಚಿಸಲು, ಆಪ್ಷನ್ ಬಿ ತೆರಿಗೆಯ ದರಗಳನ್ನು ಕಡಿಮೆ ಮಾಡಲು, ಆಪ್ಷನ್ ಸಿ ಹಣದುಬ್ಬರವನ್ನು ನಿಯಂತ್ರಿಸಲು, ಆಪ್ಷನ್ ಡಿ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಲು. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಹಣದುಬ್ಬರವನ್ನು ನಿಯಂತ್ರಿಸಲು ಈ ಒಂದು ಸಂಕೋಚನದ ವಿತ್ತೀಯ ನೀತಿಯನ್ನು ಕೇಂದ್ರೀಯ ಬ್ಯಾಂಕ್ ಅಳವಡಿಸಿಕೊಳ್ಳುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ರೈಸ್ತ ಮಿಷನರಿಗಳಿಂದ ಸ್ಥಾಪಿಸಲ್ಪಟ್ಟ ಐತಿಹಾಸಿಕ ಸೆಹರಾಂಪುರ್ ಕಾಲೇಜು ಯಾವ ನದಿಯ ದಡದಲ್ಲಿದೆ? ಯಾವ ನದಿಯ ದಡದಲ್ಲಿದೆಪ್ಪ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಹೂಗ್ಲಿ ನದಿಯ ದಡದಲ್ಲಿ ಸೊ ಈ ಒಂದು ಐತಿಹಾಸಿಕ ಸೆಹರಾಂಪುರ್ ಕಾಲೇಜು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 2025 ಜನವರಿಯಲ್ಲಿ ಭಾರತ ಡೆನ್ಮಾರ್ಕ್ ಹಸಿರು ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಬಲಪಡಿಸಲು ಯಾವ ಭಾರತೀಯ ನಾಯಕ ಅತಿಥಿ ಡೆನ್ಮಾರ್ಕ್ಗೆ ಅಧಿಕೃತ ಭೇಟಿಯನ್ನು ಯೋಜಿಸಿದರು ಅಥವಾ ಚರ್ಚೆಯಲ್ಲಿದ್ದರು? ಸೊ ಯಾರಪ್ಪ ಅಂತಂದರೆ ಅವರು ನಮ್ಮ ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು. ಕರೆಕ್ಟ್ ಆನ್ಸರ್ ಅದಕ್ಕೆ ಆಪ್ಷನ್ ಎ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 10.2 ಕೋಟಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳನ್ನು ಒಳಗೊಂಡಂತೆ ಪ್ರಸ್ತುತ ಭಾರತದಲ್ಲಿ LPG ಗ್ರಾಹಕರ ಕುಟುಂಬಗಳ ಒಟ್ಟು ಸಂಖ್ಯೆ ಅಂದಾಜು ಎಷ್ಟು? ಸೊ ಆಪ್ಷನ್ ಕೊಡ್ತೀನಿ ನೋಡ್ರಿ. 25.5 crore, 30.5 crore, 32.5 crore, 35.5 crore. ಸೊ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದಂತ ನೀವು ಕಮೆಂಟ್ನಾಗ ತಿಳಿಸಿ. ಸೊ ಅದೇ ರೀತಿ LPG ಫುಲ್ ಫಾರ್ಮ್ ಏನಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸಿ. LPG ಫುಲ್ ಫಾರ್ಮ್. ಓಕೆ, ಸೊ ಇದರಲ್ಲಿ ಯಾವ ಹೈಡ್ರೋಕಾರ್ಬನ್ಗಳನ್ನ ಬಳಸ್ತಾರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ಕ್ವಶನ್ನು ನಿಮಗೆ ಬಿಟ್ಟದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಹಿಂದಿ ಗ್ರಾಮರ್ ಅದು.
निम्नलिखित में से किस विकल्प में शब्द की वर्तनी शुद्ध है? ಬರಾತ್, ಬಾರಾತ್, ಬರಾತಯ, ಭಾರತ್. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಬರಾತ್. नेक्स्ट क्वेश्चन ನೋಡ್ರಿ. निम्नलिखित में से हस्तक्षेप शब्द की शुद्ध वर्तनी कौन सी है? ಸೊ ಹಸ್ತಕ್ಷೇಪ ಶಬ್ದದ ಶುದ್ಧ ವರ್ತನಿ ಯಾವುದು ಅಂತ ಕೇಳಿದಾರೆ. ಸೊ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಹಸ್ತಕ್ಷೇಪ. ಅದೇನಿದೆಯಲ್ಲ ಕ್ವಶನಲ್ಲಿ ಒಂದು ವರ್ಡ, ಸೊ ಅದೇ ವರ್ಡ್ ಆಪ್ಷನ್ನಾಗಿ ಕೊಟ್ಟಿದ್ದಾರೆ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಹಸ್ತಕ್ಷೇಪ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಾಜ್ಯ ವಿಧಾನಮಂಡಲದ ಅಧಿವೇಶನವನ್ನು ಕರೆಯುವ ಮತ್ತು ಮುಕ್ತಾಯಗೊಳಿಸುವ ಅಧಿಕಾರ ಯಾರಿಗಿದೆ? ಸೊ ಯಾರಿಗಿದೆಯಪ್ಪ ಆ ಅಧಿಕಾರ ಅಂತಂದರೆ ಆಪ್ಷನ್ ಸಿ ರಾಜ್ಯಪಾಲರಿಗೆ ಇದೆ. ರಾಜ್ಯ ವಿಧಾನಮಂಡಲದ ಅಧಿವೇಶನವನ್ನು ಕರೆಯುವುದು ಹಾಗೂ ಮುಕ್ತಾಯಗೊಳಿಸುವಂಥ ಅಧಿಕಾರ ರಾಜ್ಯದ ರಾಜ್ಯಪಾಲರಿಗೆ ಇರುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಒನ್ ಸೆಕೆಂಡ್ ಕ್ವಶನ್ ನೋಡ್ರಿ. ಮಾರ್ಚ್ 2025ರಲ್ಲಿ ಡೆನ್ಮಾರ್ಕ್ ರಾಜರಿಂದ ನೈಟ್ಸ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಡ್ಯಾನೆಬ್ರೋಗ್ ಗೌರವಕ್ಕೆ ಪಾತ್ರರಾದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ವಿಜಯ್ ಶಂಕರ್, ಆಪ್ಷನ್ ಎಸ್ ಜೈಶಂಕರ್, ಆಪ್ಷನ್ ಡಿ ರತನ್ ಟಾಟಾ. ಸೊ ಯಾರಪ್ಪ ಈ ಒಂದು ಗೌರವಕ್ಕೆ ಪಾತ್ರರಾದವರಪ್ಪ ಅಂತ ಕೇಳಿದ್ರೆ ಆಪ್ಷನ್ ಬಿ ವಿಜಯ್ ಶಂಕರ್. ಓಕೆ, ಇದು ಹಿಂದೆ ಕೇಳಿರ್ತಕ್ಕಂಥ ಮೊದಲನೇ ಶಿಫ್ಟ್ನಲ್ಲಿ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದು ಇವತ್ತು ಕೇಳಿರ್ತಕ್ಕಂಥ ಮೊದಲನೇ ಶಿಫ್ಟ್ನ ಮ್ಯಾಥ್ಸ್ ಕ್ವಶನ್. ಸೊ ಯಾರೋ ಕಮೆಂಟ್ನಾಗ ಕಮೆಂಟ್ ಮಾಡಿದ್ರಿ LCM ಕ್ವಶನ್ನ ತೊಗೊಂಬರ್ರಿ ಅಂತ. ಸೊ ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಕ್ವಶನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಆದಷ್ಟು ಅಭ್ಯರ್ಥಿಗಳು ಯಾರೂ ಮ್ಯಾಥ್ಸ್ ಕ್ವಶನ್ನ ನೆನಪಿಟ್ಕೊಂಡು ಬರ್ತಾಯಿಲ್ಲ. ಸೊ ಎಲ್ಲರೂ ಹಿಂದಿ ಗ್ರಾಮರು GK ಕ್ವಶನ್ಸ್ನ ಹೇಳ್ತಿದ್ದಾರೆ. ಸೊ ಈ ಥರ ಕ್ವಶನ್ ಕೇಳ್ತಿದ್ದಾರೆ ಅಂತ. ಸೊ ಯಾರಾದರೂ ಒಬ್ಬರು ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಗ್ಗೆ ಕ್ವಶನ್ ಹೇಳಕತ್ತಾರೆ, ಈ ಥರ ಕ್ವಶನ್ ಬರ್ತಿದ್ದಾವಂತ. ಸೊ ಅವುಗಳನ್ನು ಆರಿಸಿ ನಾವು ನಿಮ್ಗೆ ಕ್ವಶನ್ ತೊಗೊಂಬಂದೀವಿ. ಸೊ ಈ ಥರ LCM ಕ್ವಶನ್ ಕೇಳಿದ್ದಾರೆ ಇವತ್ತು. ಎರಡು ಸಂಖ್ಯೆಗಳ ಲಸಾಹ 360 ಮತ್ತು ಅವುಗಳ ಮೊಸಾಹ 15 ಆಗಿದೆ. ಹಾಗಾದರೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ ಬಂದಾಗ ಗಣಿತದ ನಿಯಮ ಏನು ಹೇಳಪ್ಪ ಅಂತಂದ್ರೆ ಲಸಾಹ 360 ಮತ್ತು ಮೊಸಾಹ 15 ಆಗಿದ್ದರೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದಾರಲ್ಲ, ಆ ಗುಣಲಬ್ಧ ಈ ಒಂದು LCM ಮತ್ತು HCMನ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಸೊ ಯಾವ ಥರಪ್ಪ ಅಂತಂದ್ರೆ ಈಗ 360 ಇಂಟು 15 ಮಾಡಿರಿ. ಸೊ ಎಷ್ಟು ಆನ್ಸರ್ ಬರುತ್ತಲ್ಲ, ಸೊ ಅದೇ ಆನ್ಸರು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಓಕೆ, ಸೊ ಈ ಒಂದು ಕ್ವಶನು ಇವತ್ತು ಬಂದಿತ್ತು, ನಿಮಗೆ ಸ್ಯಾಂಪಲಾಗಿ ತೊಗೊಂಬಂದಿದ್ದೀನಿ. ಈ ಥರ ಕ್ವಶನ್ ಬರ್ತಿದ್ದಾವಪ್ಪ ಅಂತ ತೋರ್ಸಕ್ಕೆ. ಸೊ ಇಲ್ಲೊಂದು ಕ್ವಶನ್ ಐತೆ ನೋಡಿರಿ. ವರ್ಕ್ ಆ್ಯಂಡ್ ಟೈಮ್. ABC ಒಬ್ಬೊಬ್ಬರೇ ಒಂದು ಕೆಲಸವನ್ನು ಕ್ರಮವಾಗಿ 18, 27, 36 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರೆಲ್ಲರೂ ಸೇರಿ ಅದೇ ಕೆಲಸದ 2/3 ಭಾಗವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? ಸೊ ಈ ಒಂದು ಕ್ವಶನನ್ನು ನೀವೇ ಸಾಲ್ವ್ ಮಾಡಿ ಅದಕ್ಕೆ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾವ ಥರ ಆನ್ಸರನ್ನು ಸಾಲ್ವ್ ಮಾಡ್ತೀರಿ ಅಂತ ನೀವು ನೋಡಿರಿ. ಸೊ ಏನು LCM ಬರುತ್ತಾ, ಸೊ ಅದರದ್ದು ಅವ್ರ ಎಫಿಷಿಯನ್ಸಿ ಎಷ್ಟೈತಿ, ಟೋಟಲ್ ಕೆಲಸದಾಗ 2/3 ಕೆಲಸ ಎಷ್ಟು ದಿನದಾಗ ಮಾಡ್ತಾರೆ, ಸಾಲ್ವ್ ಮಾಡಿ ಆನ್ಸರ್ ಹಾಕಿ. ಓಕೆ, ಸೊ ಈ ಕ್ವಶನ್ ನೋಡಿರಿ. ಇದೇನಪ್ಪ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಒಂದು ವಸ್ತುವಿನ ಬೆಲೆ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ 500 ಮತ್ತು ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ₹550 ಆಗಿದ್ದರೆ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಸಿ. ಸೊ ₹500 ನೀವು ಕೊಟ್ಟು ತೊಗೊಂಬಂದಿರಿ, ಅದನ್ನು ₹550 ಮಾರಿದ್ದೀರಿ. ಸೊ 10% ಲಾಭ ಆಗುತ್ತೆ, ₹50. ಓಕೆ, ಕರೆಕ್ಟ್ ಆನ್ಸರು ಆಪ್ಷನ್ ಸಿ. ಸೊ ಏನು ರೀ ಇಷ್ಟು ಈಜಿ ಕ್ವಶನ್ ಕೇಳಿದಾರೆ, ನೀವು ಸುಮ್ಮ ಕ್ವಶನ್ ತೊಗೊಂಬಂದಿರಿ, ಫೇಕ್ ಕ್ವಶನ್ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಕ್ವಶನ್ನ ಭಾಳಷ್ಟು ಈಸಿನೂ ಅದಾವೆ. ನೀವು ಆ ಕ್ವಶನ್ಗೆ ನೀವು ಪೆನ್ನನ್ನು ಬಳಸಿದ ಆನ್ಸರು ಮಾಡ್ಬೋದು. ಇನ್ನು ಕೆಲವೊಂದು ಕ್ವಶನ್ ಹೆಂಗದವಪ್ಪ ಅಂತಂದ್ರೆ ನೀವು 2 ನಿಮಿಷ 3 ನಿಮಿಷ ಟೈಮ್ ತೊಗೊಂಡ್ರು ಆನ್ಸರ್ ಬರೋದು. ಎಕ್ಸಾಮ್ ಬರೆದು ಬಂದಂತಹ ಅಭ್ಯರ್ಥಿಗಳು ಹೇಳಕತ್ತಾರೆ. ಸೊ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ ಸುಟ್ಟ ಬರಕತ್ತವಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಂತಾಲ ದಂಗೆಯು. ಸೊ ಮತ್ತು ಕ್ವಶನ್ ರಿಪೀಟ್ ಆಗತ್ತವ. ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ದು ಕ್ವಶನ್ಸು. ಮತ್ತೆ ಏನಾದರೂ ಕ್ವಶನ್ಸ್
ಬಾಕಿ ಉಳಿದಿದ್ದರೆ ನೀವು ಕಮೆಂಟ್ನಾಗ ತಿಳಿಸಿ, ಅಥವಾ ನನಗೇನಾದರೂ ಅವೈಲೇಬಲ್ ಆದರೆ ಸೆಕೆಂಡ್ ಶಿಫ್ಟ್ ವಿಡಿಯೋ ಮಾಡ್ತೀನಲ್ಲ ಅದ್ರಾಗ ತೊಗೊಂಬರ್ತೀನಿ, ಮತ್ತು ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.